ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಈ ಒಂದು ರೇಂಜ್ ನ ಈಗ ರೆಸಿಸ್ಟೆನ್ಸ್ ಆಗಿ ತಗೊಂತಾ ಇದೆ. ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ನಮಗೆ ಮಾರ್ಕೆಟ್ ಕೆಳಗಡೆ ಬರಬೇಕು, ಇಲ್ಲ ಒಂದು ಸ್ಮಾಲ್ ಕರೆಕ್ಷನ್ ಆದ್ರೂ ಆಗಬೇಕು ಎಲ್ಲ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು. ಬಟ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಏನು ಮಾಡಕ್ಕಾಗಲ್ಲ, ಅದು ಹೇಳಿದಾಗ ನಾವು ಕೇಳಬೇಕು. ಬಟ್ ನಮ್ಮ ಇಂಟ್ರಾಡೇ ಲೆವೆಲ್ಸ್ ನಮಗೆ ಡೈಲಿ ಟ್ರೇಡ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಈಗ ನಮ್ಮ ಲೆವೆಲ್ಸ್ ಇಟ್ಕೊಂಡು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಆಲ್ರೆಡಿ ನೋಡಿ ನಮಗೆ 25,000 ನ ಹಿಟ್ ಮಾಡಿದೆ. ಓಕೆ, 25,080 ಈ ರೇಂಜ್ ನ ಹಿಟ್ ಮಾಡಿದೆ ನಮಗೆ. ಸೊ ಬಟ್ ಈಗ ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂದ್ರೆ, ಮೇಲ್ಗಡೆ ನಾವು ಟ್ರೇಡ್ ಮಾಡುವಾಗ ಪ್ರತಿಯೊಂದು ಕಡೆನೂ ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಆಲ್ರೆಡಿ ಪೀಕ್ ಅಲ್ಲಿ ಇದೆ, ಮತ್ತೆ ಸೈಕಾಲಜಿಕಲ್ ಲೆವೆಲ್ ಏನ್ 25,000 ಇದೆಯಲ್ವಾ, ಇದನ್ನ ಆಲ್ರೆಡಿ ನಮಗೆ ಕ್ರಾಸ್ ಮಾಡಿದೆ. ಓಕೆ, ನಾವು ಯಾವ ತರ ಟ್ರೇಡ್ ಮಾಡಬೇಕು ಅಂದ್ರೆ, ಈ ಲೆವೆಲ್ ಏನಾದ್ರೂ ಬ್ರೇಕ್ಔಟ್ ಮಾಡಿ ಇದ್ರ ಮೇಲ್ಗಡೆ ಸಸ್ಟೈನ್ ಆಗಿ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಲೆವೆಲ್ ವರೆಗೂ ನಾವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಬಟ್ ಇದಕ್ಕಿಂತ ನಾನು ಮೇಲೆ ಹೋಗಲ್ಲ. ಇದೇನಿದೆಯಲ್ವಾ, ಈ ಲೆವೆಲ್ಸ್ 25,154 ಇಂದ 25,166 ಈ ಲೆವೆಲ್ಸ್ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದಾನೇ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹುಷಾರಾಗಿ ಟ್ರೇಡ್ ಮಾಡ್ಬೇಕು ನಾವು. ಓಕೆ, ಸೊ ಬೈ ಚಾನ್ಸ್ ಏನಾದ್ರೂ ಇಲ್ಲೊಂದ್ ಸ್ವಲ್ಪ ಹೋಲ್ಡ್ ಮಾಡಿ ನಮಗೆ ಹೀಗೆ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ನಾನು ಆರಾಮಾಗಿ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಅದಕ್ಕೂ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ. ಓಕೆ, ಸೊ ಜೊತೆಲಿ ಈ ಲೆವೆಲ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಏನಾದ್ರೂ ನಮಗೆ ಕೆಳಗಡೆ ಹೀಗೆ ಬಂದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಈ ಲೆವೆಲ್ ಆಗ್ಲೇ ಹೇಳಿದಾಗೆ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ರಿವರ್ಸಲ್ ಕೊಡ್ತು ಅಂದ್ರೆ ನೆಕ್ಸ್ಟ್ ಅಗೇನ್ ಈ ಲೆವೆಲ್ ಮತ್ತೆ ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಸೊ ನಾನು ಇವತ್ತು ಇದ್ರ ಒಳಗಡೆ ಇದ್ರೆ ಮಾತ್ರ ಟ್ರೇಡ್ ಮಾಡ್ತೀನಿ. ಇದಕ್ಕಿಂತ ಆಚೆ ಹೋದ್ರೆ ನಾನು ಯಾವುದೇ ರೀತಿ ಟ್ರೇಡ್ ಮಾಡಕ್ ಹೋಗಲ್ಲ. ಆಪ್ಷನ್ ಸೆಲ್ ಮಾಡ್ತೀನಿ, ಆಪರ್ಚುನಿಟಿ ಸಿಕ್ಕರೆ ನನಗೆ. ಓಕೆನಾ, ಇದ್ರ ಮೇಲೆ ಹೋಗಿ ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟು ನಾನು ಕಂಪ್ಲೀಟ್ ಆಗಿ ಇವತ್ತು ಆಪ್ಷನ್ ಸೆಲ್ ಮಾಡ್ತೀನಿ. ಸೊ ಏನಾದ್ರೂ ಆಪ್ಷನ್ ಬೈ ಮಾಡಬೇಕು ಅಂದ್ರೆ ನಾನು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಬೈ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಈ ವೀಕ್ ಎಕ್ಸ್ಪೈರಿ ನಾನು ತಗೊಳ್ಳಲ್ಲ, ಅಂದ್ರೆ ಇವತ್ತಿನ ಎಕ್ಸ್ಪೈರಿ. ಹಾಗೆ ನೋಡಿ ನಮಗೆ ಮೇಲೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂದ್ರೆ ಈ ಲೆವೆಲ್. ಓಕೆನಾ, ಸೊ ಈ ಪ್ರತಿಯೊಂದು ಲೆವೆಲ್ ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಬ್ರೇಕ್ಔಟ್ ಆಗಿ ಇಲ್ಲಿ ಬಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಬಟ್ ಇಲ್ಲೆಲ್ಲೂ ನಾನು ಟ್ರೇಡ್ ತಗೊಳ್ಳಲ್ಲ. ನಾನು ಆಗ್ಲೇ ಹೇಳ್ದಾಗೇನೆ ಆಪ್ಷನ್ ಸೆಲ್ ಮಾಡೋ ಆಪರ್ಚುನಿಟಿ ಎಲ್ಲೆಲ್ಲಿ ಸಿಗುತ್ತೆ ನಾನು ಅಲ್ಲಲ್ಲಿ ಆಪ್ಷನ್ ಸೆಲ್ ಮಾಡ್ತೀನಿ. ಓಕೆ, ಸೊ ಈ ವೀಕ್ ಆದ್ರೂ ಓಕೆ, ನೆಕ್ಸ್ಟ್ ವೀಕ್ ಆದ್ರೂ ಓಕೆ. ಸೊ ನೆಕ್ಸ್ಟ್ ವೀಕ್ ಏನಂದ್ರೆ ನನಗೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೆ ಪ್ರೀಮಿಯಂ ಡಿಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಆಪ್ಷನ್ ಸೆಲ್ ಮಾಡ್ತೀನಿ ಅಂದಿದ್ದು. ಸೊ ಅದೇ ತರ ನಾವು ಕೆಳಗಡೆ ಡೌನ್ ಸೈಡ್ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ನೋಡಿ ನನ್ಗೆ ಇವಾಗ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದ್ದಿಲ್ವ ಈ ಲೆವೆಲ್ ನ, ಇದು ಹೀಗೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ನಾನು ಇದ್ರೊಳಗಡೆ ಟ್ರೇಡ್ ಮಾಡಲ್ಲ. ಸೊ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಈ ಕಡೆ ಟ್ರೇಡ್ ಮಾಡ್ತೀನಿ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಅದೇ ತರ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಈ ಲೆವೆಲ್ ನ ಬ್ರೇಕ್ಔಟ್ ಆದ್ಮೇಲೆ. ಓಕೆ, ಸೊ ಅದೇ ತರ ಇಲ್ಲಿ ಹೋಲ್ಡ್ ಮಾಡಿ ಮೇಲೆ ಹೋದ್ರೆ ನಾನು ಆಗ್ಲೇ ಹೇಳಿದ್ನಲ್ವಾ, ಇದು ಫಸ್ಟ್, ಇದು ಸೆಕೆಂಡ್ ಟಾರ್ಗೆಟ್. ಈ ತರ ಒಂದು ಪ್ಲಾನ್ ಇಟ್ಟು ನಾನು ಇವತ್ತು ಟ್ರೇಡ್ ಮಾಡ್ತೀನಿ. ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಹುಷಾರಾಗಿ ಟ್ರೇಡ್ ಮಾಡಿ. ಈ ನಮ್ಮ ಲೆವೆಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿ ಲೆವೆಲ್ಸ್ ಅಲ್ಲಿ ನಾವು ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡಬೇಕು. ಓಕೆ, ಸೊ ಅದೇ ತರ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನನಗೆ ಸಾಕಷ್ಟು ಜನ ಪಿಂಗ್ ಮಾಡಿ ಕೇಳಿದ್ರು ಈ ಲೆವೆಲ್ಸ್ ಹಾಕೋದು ಹೆಂಗೆ ಅಂತ. ಸೊ ನಾನು ಆಲ್ರೆಡಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಈ ಲೆವೆಲ್ಸ್ ನ ಯಾವ ತರ ಯೂಸ್ ಮಾಡಬಹುದು ಅಂತ ಒಂದು ವಿಡಿಯೋ ಮಾಡಿದೀನಿ. ಸೊ ಅದ್ರಲ್ಲಿ ಹೇಳಿದೀನಿ ಇದು ಯಾವ ತರ ಜನರೇಟ್ ಆಗುತ್ತೆ, ಯಾವ ತರ ನಾವು ಇದನ್ನ ಕ್ರಿಯೇಟ್ ಮಾಡಿದೀವಿ ಅಂತ. ಸೊ ದಯವಿಟ್ಟು ಆ ವಿಡಿಯೋನ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ. ಹಾಗೆ ನಾನು ಈ ಶಾರ್ಟ್ ಟರ್ಮ್ ಮತ್ತೆ ಸ್ಕ್ಯಾಲ್ಪಿಂಗ್ ವಿಡಿಯೋನ ಮಾಡ್ಬೇಕು ಇದ್ರ ಬಗ್ಗೆ. ಸೊ ಅದನ್ನ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಇದು ಯಾವ್ದನ್ನು ನಾವು ಮ್ಯಾನ್ಯುಯಲ್ ಆಗಿ ಡ್ರಾ ಮಾಡೋದಲ್ಲ, ಇವನ್ನೆಲ್ಲ ನಾವು ಆಟೋಮೇಟೆಡ್ ಮಾಡಿದ್ವಿ. ಓಕೆನಾ, ಆಟೋಮೆಟಿಕ್ ಆಗಿ ನಮಗೆ ಈ ಲೆವೆಲ್ಸ್ ಗಳು 915 ಆಗ್ತಿದಾಗನೇ ಈ ಲೆವೆಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಡ್ರಾ ಆಗ್ಬಿಡುತ್ತೆ ಅಪ್ ಟು 330 ವರ್ಗು. ಓಕೆ, ಸೊ ಇದೊಂದು ಲೀಡಿಂಗ್ ಇಂಡಿಕೇಟರ್ ಅಂತ ಅನ್ಬಹುದು, ಲ್ಯಾಗಿಂಗ್ ಅಲ್ಲ. ಸೊ ನಾವು ಇದಕ್ಕೆ ಇದನ್ನ ಟೂಲ್ ಅಂತ ಕರಿತೀವಿ. ಓಕೆನಾ, ಸೊ ಇದಿಷ್ಟು ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್ ಆಯ್ತು. ಪ್ರತಿಯೊಂದು ಲೆವೆಲ್ಸ್ ನಿಮ್ಗೆ ಗೊತ್ತಾಯ್ತು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಲೆವೆಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಲೆವೆಲ್ಸ್ ಹತ್ರ ಬಂದ್ಮೇಲೆ ನಮಗೆ ಕೆಳಗಡೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಹಂಗಂತ ಮೇಲ್ಗಡೆ ಹೋಗೋದೇ ಇಲ್ವಾ ಅಂತ ಕೇಳಬಹುದು, ಹೋಗ್ಲೂಬಹುದು. ಓಕೆ, ಬಟ್ ಹೋದ್ರೆ ನಾನು ಏನ್ ಮಾಡ್ತೀನಿ, ಆಪ್ಷನ್ ಸೆಲ್ ಮಾಡ್ತೀನಿ, ಸಿಚುವೇಶನ್ ನೋಡಿ. ಓಕೆ, ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ ಮಾಡೋ ತರ ನನಗೆ ಕಾಣ್ತಾ ಇದೆ. ಸೊ ಇಲ್ಲಿಂದ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿವರೆಗೂ ನಾನು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಓಕೆ, ಸೊ ಏನಾದ್ರೂ ನನಗೆ ಪರ್ಫೆಕ್ಟ್ ಆಪರ್ಚುನಿಟಿ ಸಿಕ್ಕರೆ ನಾರ್ಮಲ್ ಆಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಕಡಿಮೆ. ಇದನ್ನು ಕೂಡ ನಾನು ಮೊದಲೇ ಹೇಳ್ಬಿಡ್ತೀನಿ. ಸೊ ಇಲ್ಲಿಗೆ ಬಂತು ಅಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ಅದೇ ತರ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಡೌನ್ ಸೈಡ್. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೆವೆಲ್ಸ್. ಇಲ್ಲಿಂದ ನನಗೆ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ನಮಗೆ ಏನು ಇದ್ರ ಒಳಗಡೆ ಒಂದು ಟ್ರೇಡ್ ಪ್ಲಾನ್ ಆಯ್ತು. ಸೊ ಇದ್ರ ಹೊರಗಡೆ ಏನಾದ್ರೂ ನಮಗೆ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಅಪ್ ಸೈಡ್ ಯಾವ ತರ ನೋಡ್ಬೇಕು ಅಂತ ಅಂದ್ರೆ ನೋಡಿ ಈ ಲೆವೆಲ್ ಇದೆಯಲ್ವಾ. ಸೊ ಇದು ಹೀಗೆ ಬಂದು ಇದನ್ನ ಬ್ರೇಕ್ಔಟ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗೋಕೆ ಟ್ರೈ ಮಾಡ್ತು
ಅಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಈ ಪ್ರತಿ ಲೆವೆಲ್ ಅಲ್ಲಿ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಈ ತರ ಹೋಲ್ಡ್ ಮಾಡಿ ಕೆಳಗಡೆ ಬಂದ್ರೆ ಕೆಳಗಡೆವರೆಗೂ ನಾವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಓಕೆ, ಸೊ ನಾನು ಯಾವಾಗಲೂ ಹೇಳೋದು ಪ್ರತಿ ಲೆವೆಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ ಅಂತ. ಸೊ ಅದೇ ತರ ನೋಡಿ ನಮಗೆ ಡೌನ್ ಸೈಡ್ ನಾನು ಆಗ್ಲೇ ಹೇಳಿದ್ನಲ್ವಾ, ಇಲ್ಲಿಂದ ಕೆಳಗಡೆ ಬಂದ್ರೆ ಇಲ್ಲಿವರೆಗೂ ಬರುತ್ತೆ ಅಂತ. ಸೊ ಇದನ್ನೇನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇದನ್ನು ಕೂಡ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ಅಗೇನ್ ಇಲ್ಲೂ ಕೂಡ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ರಿವರ್ಸಲ್ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಹಾಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಪ್ರತಿ ಲೆವೆಲ್ಸ್ ನಾನೀಗ ಹೇಳದ್ನಲ್ವಾ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಅಂತ. ಬಟ್ ನಾವ್ ಇಲ್ಲಿ ಎಂಟ್ರಿ ತಗೊಂಡ್ವಿ ಅಂತಂದ್ರೆ ಇಲ್ಲಿಗೆ ನಾವು ಎಕ್ಸಿಟ್ ಆಗ್ಬಿಡ್ಬೇಕು. ಸೊ ನೆಕ್ಸ್ಟ್ ಬೇಕಾದ್ರೆ ನಮಗೆ ಎಂಟ್ರಿ ತಗೋಬೇಕು ಅಂದ್ರೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಆದ್ಮೇಲೆ ಎಂಟ್ರಿ ತಗೋಬೇಕು. ಓಕೆ, ಫಸ್ಟ್ ನಾವು ಲೆವೆಲ್ಸ್ ಟು ಲೆವೆಲ್ಸ್ ಟ್ರೇಡ್ ಮಾಡಬೇಕು. ಹಾಗೆ ನಾನು ಮೇನ್ ಆಗಿ ಹೇಳೋದು ಇಲ್ಲಿಂದ ಇಲ್ಲಿಗೆ ನಮಗೆ 200 ಪಾಯಿಂಟ್ಸ್ ಮೇಲೆ ಇರುತ್ತೆ ಟಾರ್ಗೆಟ್ ಇಲ್ಲಿಂದ ಇಲ್ಲಿಗೆ. ಬಟ್ ನಾವೇನ್ ಮಾಡಬೇಕು, 100 ಪಾಯಿಂಟ್ ಮಾತ್ರ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಟಾರ್ಗೆಟ್ ಇಡಬೇಕು. ಓಕೆನಾ, ಸ್ಪಾಟ್ ಟಾರ್ಗೆಟ್. ಓಕೆ, ಸೊ ಬಟ್ ಅದೇ ತರ ನಿಫ್ಟಿಯಲ್ಲಿ ಕೂಡ ನಾವು 50 ಇಂದ 60 ಪಾಯಿಂಟ್ ಮ್ಯಾಕ್ಸಿಮಮ್ ಟಾರ್ಗೆಟ್. ಓಕೆನಾ, ಇದಿಷ್ಟು ನಾವು ಪ್ಲಾನ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಬರ್ಲಿ, ನೋ ಪ್ರಾಬ್ಲಮ್. ಬಟ್ ನಮಗೆ ಒಂದು ಸಕ್ಸಸ್ ರೇಷಿಯೋ ಜಾಸ್ತಿ ಇರುತ್ತೆ ನಾವು ಆ ತರ ಮಾಡ್ಕೊಂಡು ಹೋದ್ರೆ. ಓಕೆನಾ, ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು 100 ಪಾಯಿಂಟ್, ನಿಫ್ಟಿಯಲ್ಲಿ ಒಂದು 50 to 60 ಪಾಯಿಂಟ್ ಈ ತರ ಇಟ್ಕೊಂಡು ಹೋದ್ರೆ ಓಕೆ, ಸೊ ಇದನ್ನ ನಾವು ಆರಾಮಾಗಿ ಅಚೀವ್ ಮಾಡಬಹುದು. ಸೊ ಒಂದೇ ಸಾರಿ ಲಾಂಗ್ ಟಾರ್ಗೆಟ್ ಇಟ್ಕೊಂಡು ಹೋದ್ರೆ ಸಕ್ಸಸ್ ಆಗೋದು ತೀರಾ ಕಡಿಮೆ. ಓಕೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಮಾಡೋದೇ ಅದು. ಸೊ ಒಂದೇ ಸಾರಿ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಟ್ಟು 10,000ದಲ್ಲಿ 20,000 ಮಾಡಕ್ ನೋಡ್ತೀವಿ, ಅದು ಆಗಲ್ಲ. ಸೊ ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಸೊ ಈ ಲೆವೆಲ್ಸ್ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.